ರಘುವೀರ್ ಸರ್ ಎಲ್ಲ ನೋಡಿದ್ದು ಅವರು ಸಿನಿಮಾಗಳಲ್ಲಿ ಅವ್ರದ್ದೇ ಪ್ರೊಡಕ್ಷನ್ಸ್ ಅಲ್ವಾ, ಆ ಪ್ರೊಡಕ್ಷನ್ಸಲ್ಲಿ ಏನು ಬಟ್ಟೆಗಳು ಪರ್ಚೇಸ್ ಮಾಡಿದ್ರು ಅದೇ ಬಟ್ಟೆಗಳೇ ಅವರು ಸಿನಿಮಾಗಳಲ್ಲಿ ಹೋಗಿ ಬಳಕೆ ಮಾಡೋರು. ಈಗ ಸುಮಾರು ಜನ ಸಿನಿಮಾಗಂತ ಕಾಸ್ಟ್ಯೂಮ್ಸು ಅವು ಇವು ಎಲ್ಲ ಮಾಡೋರು, ಬಟ್ ಇವ್ರ ಹತ್ರ ಇರೋ ಬಟ್ಟೆಲ್ಲೇ ಹೋಗಿ ಆ್ಯಕ್ಟ್ ಮಾಡಿಬಿಟ್ಟು ಬರೋರು. ಅದು ನಾನು ನೋಡಿದ್ದು ಫಸ್ಟ್ ಟೈಮ್. ಬೇರೆ ಹೀರೋಗಳೆಲ್ಲ ಡ್ರೆಸ್ ಚೇಂಜ್ ಮಾಡ್ತಾರೆ, ಆರ್ಟಿಸ್ಟ್ಗಳೆಲ್ಲ ಬದಲಾವಣೆ ಮಾಡ್ತಾರೆ, ಇವ್ರು ಯಾಕೆ ಇವ್ರ ಮನೆಯಿಂದ ಏನು ಹಾಕ್ಕೊಂಬಂದಿರ್ತಾರೆ ಅದೇ ಬಟ್ಟೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ನಾನು ಅದೊಂದು ಅಂದರೆ ಅವ್ರಿಗೆ ಹೆಂಗಿತ್ತಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಭಾರವಾಗಿರಬಾರ್ದು. ರಘುವೀರ್ ಸಿನಿಮಾ ಅಂದರೆ ಅವ್ನು ತುಂಬ ಡಿಮ್ಯಾಂಡು, ಅದು ಇದು ಹೀಗಿರುತ್ತೆ ಅನ್ನೋ ಹಂಗಿಲ್ಲ. ಅವರು ತುಂಬ ನ್ಯಾಚುರಲ್ಲಾಗಿ ಸರಳವಾಗಿ ಅವರು ಆ್ಯಕ್ಟ್ ಮಾಡಿಬಿಟ್ಟು ಹೋಗೋರು. ಆಮೇಲೆ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿ ಆಮೇಲೆ ಕೆಲವೊಂದು ಏನಾದರೂ ಸನ್ನಿವೇಶ ಇತ್ತಂದರೆ ಗ್ಲಿಸ್ರಿನೇ ಹಾಕ್ಕೊತಾರಿಲ್ಲ ಅವರು ಕಣ್ಣಲ್ಲಿ ಆಟೋಮೆಟಿಕ್ಲಿ ನೀರು ಬಂದುಬಿಡೋದು. ಅಂದರೆ ಆ ಪಾತ್ರಕ್ಕೆ ಅಷ್ಟು ಬೇಗ ಇನ್ವೆಲ್ವ್ಮೆಂಟ್ ಆಗೋರು. ಆಮೇಲೆ ಸ್ಕ್ರಿಪ್ಟ್ ಕೊಟ್ಟರು ಅಷ್ಟೇ. ಸುಮಾರು ಜನ ಅದು ಮೇಕಪ್ ರೂಮಲ್ಲಿ ಅಲ್ಲಿ ಕೂತ್ಕೊಂಡು ಒಂದು 2 hours 3 hours ರಿಹರ್ಸಲ್ ಮಾಡೋರು, ಪ್ರಾಕ್ಟೀಸ್ ಮಾಡೋರು ಸ್ಕ್ರಿಪ್ಟು. ಇವ್ರು ಏನು ಮಾಡ್ತಿರಲಿಲ್ಲ, ಇವರು ಹಿಂಗೆ ನೋಡೋರು ಸ್ಕ್ರಿಪ್ಟು, ಹಿಂಗೆ ಟಕ್ಕಂತ ಓದೋರು, ಆಮೇಲೆ ಟಕ್ ಅಂತ ಡೈಲಾಗು ಹೇಳೋರು. ಸಿಂಗಲ್ ಟೇಕ್ ಆರ್ಟಿಸ್ಟು ಟಕ್ ಅಂತ ಹೇಳೋರು. ಈಗ ನಾನು ಬೇರೆಯವ್ರದ್ದೆಲ್ಲ ಶಾರ್ಟ್ ನಡಿಬೇಕಾದ್ರೆ ನಮ್ಗೆ ಬೋರ್ ಆಗೋದು, ಏನಪ್ಪ ಇಷ್ಟೊಂದು ಶೂಟಿಂಗು ಯಾವಾಗ ಮುಗಿಯುತ್ತೆ ಅಂತ. ಇವ್ರು ರಘುವೀರ್ ಸರ್ ಏನು ಮಾಡೋರು, ಇವಾಗ ಶಾರ್ಟ್ ಇಲ್ದಿರೋವಾಗ ನಾನು ಅವ್ರ ಜೊತೆಲೇ ಇರ್ತಾಯಿದ್ದೆ. ಶಾರ್ಟ್ ಸ್ಟಾರ್ಟ್ ಆದಾಗ ನಾನು ಮಾಡ್ತಾ ಅಲ್ಲಿ ಹೋಗ್ತಾ ಇರಲಿಲ್ಲ, ನಾನೆಲ್ಲೋ ಒಂದು ಕಡೆ ಸ್ವಲ್ಪ ಹಲ್ಟೆ ಹೊಡ್ಕೊಂಡಿರ್ತಿದ್ದೆ. ಇವ್ರು ಹೋಗಿ ಆ್ಯಕ್ಟ್ ಮಾಡೋಕ್ಕೆ ಹೋಗೋರು. ಅದು ಆ ಸೀನ್ನ ಬೇಗ ಕಂಪ್ಲೀಟ್ ಮಾಡ್ಬೋರು. ಸರ್ ನಿಮ್ಮದು ಸೀನು ಮುಗೀತು ಕಣೋ ಅಂತಾರೆ. ಸರ್ ಸುಮ್ಮನೆ ರೀ ಸರ್, ಈಗ ಹೋದ್ರಿ ಇಷ್ಟು ಬೇಗ ಹೆಂಗೆ ಸರ್ ಮುಗಿಯುತ್ತೆ ಅಂತಾನೆ. ನಿಜವಾಗ್ಲೂ ಮಾಡಿದೆ ಕಣೋ ದಡ್ಡ ಅನ್ನೋರು. ಸರ್ ಅವರೆಲ್ಲ ಎಷ್ಟು ಟೈಮ್ ತೊಗೊತಾರೆ, ನೀವು ಏನು ಸರ್ ಹಿಂಗೆ ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬಂದು ನೀವು ಸೀನ್ ಮುಗೀತು ಅಂತ ನನಗೆ ಸುಳ್ಳು ಹೇಳ್ತಿದ್ರೆ ನೀವು ಅನ್ನೋರು. ನಿಜವಾಗ್ಲೂ ಮಾಡಿದ್ದೀನಿ ಕಣೋ ನಾನು, ಮತ್ತು ಇಷ್ಟು ಫಾಸ್ಟಾಗಿ ಹೆಂಗೆ ಸರ್ ಅಂತಿದೆ. ಹೋಗೋ ಡೈರೆಕ್ಟ್ರ್ ಕೇಳಿ ಹೋಗೋ ನೀನು ಅನ್ನೋರು. ಸೊ ನಾನು ಆ್ಯಕ್ಚುಲಿ ನಂಬ್ತಾನೆ ಇರಲಿಲ್ಲ ಇವರು ಇಷ್ಟು ಅಂದರೆ ನಾನು ಬೇರೆಯವ್ರದ್ದೆಲ್ಲ ನೋಡ್ತಾ ಇದ್ನಲ್ವ, ಸುಮಾರು ಒಂದು ಒನ್ ಮೋರ್ ಟೇಕು ರೀಲು, ಆ ಸೌಂಡು, ಕ್ಯಾಮ್ರಾ ಸೌಂಡು ಎಲ್ಲ ಬರೋದು. ಅಲ್ಲಿ ಆರ್ಟಿಸ್ಟು ನಿಂತ್ಕೊಂಡಿದ್ದಾರೆ ಅಂದರೆ ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡು ಮಾಡೋರು. ಇವ್ರು ಹಂಗಿರಲಿಲ್ಲ. ಇವರು ನಾನೆಲ್ಲೋ ಒಂದು ಕಡೆ ಇರ್ತಿದ್ದೆ ಅಲ್ವಾ, ಸಿನ್ನೆ ಹೋಗಿ ಟಕ್ ಅಂತೆಲ್ಲ ಮಾತಾಡ್ಕೊಂಡು ಡೈಲಾಗ್ ಹೇಳಿ ಕ್ಯಾರೆಕ್ಟ್ರೇ ಮುಗಿಸ್ಬಿಟ್ಟು ಬಂದುಬಿಡೋರು. ನನಗೆ ಅದು ಅಂದರೆ ತುಂಬ ಸಣ್ಣವನಲ್ವ, ನನಗೆ ಅದು ಬೇಗ ಬಿಲೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವ ಥರ ಅಂದರೆ ಜಾಸ್ತಿ ಹೊತ್ತಲ್ಲಿ ಆ್ಯಕ್ಟ್ ಮಾಡಿದ್ರೇ ಆ್ಯಕ್ಟಿಂಗು, ಬೇಗ ಮುಗಿಸಿದ್ರೆ ಆ್ಯಕ್ಟಿಂಗ್ ಅಲ್ಲ, ಇವ್ರು ಮಾಡಿಲ್ಲ ಅನ್ನೋದು ನನಗೆ ಆ ತಲೆಯಲ್ಲಿ ನನಗೆ ಅದು ಆ ಕನ್ಫ್ಯೂಷನ್ಸ್ ಇತ್ತು. ಅಂದರೆ ಬೇರೆಯವರೆಲ್ಲ ತುಂಬ ಹೊತ್ತು ನಿಂತ್ಕೊಂಡು ಮಾಡೋರಲ್ವಾ, ಇವ್ರು ಬೇಗ ಮುಗಿಸೋರಲ್ವಾ, ಇವ್ರು ಬೇಗ ಮುಗಿಸಿದ್ರೆ ಅದು ಬೇಗ ಏನೋ ಮಾಡಿಲ್ಲ ಇವರಲ್ಲಿ, ತುಂಬ ಹೊತ್ತು ಮಾಡಿದರೆ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇವರು ಸುಮ್ಮನೆ ಏನೂ ಮಾಡಿಲ್ಲ ಬಂದುಬಿಟ್ಟವ್ರೆ ಅನ್ನೋ ಅದು ನನಗೆ ಆ ಥರ ಮೈಂಡ್ ಸೆಟ್ ಅಲ್ಲ. ಆಮೇಲೆ ನನಗೆ ಹೋಗ್ತಾ ಈಗ ಗೊತ್ತಾಗಿದ್ದು ಸಿಂಗಲ್ ಟೇಕ್ ಆರ್ಟಿಸ್ಟು, ಬೇಗ ಒಂದೊಂದು ಶಾರ್ಟಿಗೆ ಬೇಗ ಒಂದೊಂದು ಟೇಕಲ್ಲೇ ಮುಗಿಸ್ತಾರೆ ಅಂತ ನನಗೆ ಆಮೇಲೆ ಅದು ಅರಿವಾಗಿದ್ದು ನನಗೆ. ಅವಾಗೇನೂ ಇರಲಿಲ್ಲ ಆ ಥರ ವ್ಯಕ್ತಿ. ಅದರಲ್ಲೆಲ್ಲ ತುಂಬ ಒಳ್ಳೆಯ ಗುಣ. ಹೇಳಿದ್ನಲ್ವ, ಯಾರು ಇಲ್ಲವ್ರಿಗೂ ಇಂಡಸ್ಟ್ರಿಯಲ್ಲಿ ಕೇಳ್ಬೋದು, ಪ್ರೊಡ್ಯೂಸರ್ಸ್ಗಳಿಗೆ ಯಾವತ್ತೂ ರಘುವೀರು ಡಿಮ್ಯಾಂಡ್ ಮಾಡಿದ್ದೇ ಅಲ್ಲ. ಯಾಕಂದರೆ ಅವರೇ ಸ್ವಂತವಾಗಿ 4 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಜಯ್ ವಿಜಯ್, ಚೈತ್ರ ಪ್ರೇಮಜಲಿ, ಶೃಂಗಾರ ಕಾವ್ಯ, ಮುಗಿಲ ಚುಂಬನ. ಸೊ ಇವೆಲ್ಲ ಮಾಡಿರೋ ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಅವ್ರಿಗೆಲ್ಲ ಗೊತ್ತು ಕಷ್ಟ ಸುಖಗಳೆಲ್ಲ. ಆಗಿನ ಕಾಲದಲ್ಲಿ ಮುಗಿಲ ಚುಂಬನ ಅನ್ನೋ ಸಿನಿಮಾ ಆ್ಯಕ್ಚುಲಿ ಹಂಸಲೇಖ ಸರ್ ಕೈಯಲ್ಲಿ ಮಾಡಿಸ್ಬೇಕಾಗಿತ್ತು. ಅದೇನೋ ಕಾರಣಾಂತರಿಂದನೋ ಅಥವಾ ಇವ್ರ ಹತ್ರ ಸ್ವಲ್ಪ ಅಮೌಂಟು, ಇವ್ರದ್ದೇ ಪ್ರೊಡ್ಯೂಸ್ ಅಲ್ವಾ, ಅಮೌಂಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದನೋ, ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಸಿನಿಮಾ ಮಾಡೋದು ಬೇರೆ, ಇವ್ರು ಸ್ವಂತವಾಗಿ ಓಡಾಡ್ಕೊಂಡು ಮಾಡಬೇಕಾದ್ರೆ ಅದ್ರ ಬೇರೆ ಇರುತ್ತೆ. ಸ್ವಲ್ಪ ಇವರು ಆ ಖರ್ಚುಗಳು ಅವು ಇವೆಲ್ಲ ತಗ್ಗಿ ಮಾಡಬೇಕಾಗತ್ತೆ. ಆಗ ಇದು ಕನ್ನಡದಲ್ಲಿ ವಿಜಯನಂದ್ ಸರ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ವಿಜಯನಂದ್ ಸರ್ ಬಂದು ಅತಿ ಹೆಚ್ಚು ವಿಷ್ಣುವರ್ಧನ್ ಸಾರ್ಗೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ದಾರೆ. ದ್ವಾರಕೇಶ್ ಸರ್ ಅವರು ಪ್ರೊಡಕ್ಷನಲ್ಲೆಲ್ಲ ವಿಜಯನಂದ್ ಸಾರೇ ಮ್ಯೂಸಿಕ್ ಡೈರೆಕ್ಟ್ರು. ದ್ವಾರಕೇಶ್ ಸರ್ ಯಾರೇ ವಿನೋದ್ ರಾಜ್ ಅವ್ರನ್ನ ಇಟ್ಕೊಂಡು ಮಾಡಲಿ, ಇನ್ನೊಬ್ರು ಯಾರೇ ಹೀರೋನ ಇಟ್ಕೊಂಡು ಮಾಡಿದ್ರು, ವಿಜಯನಂದ್ ಸರ್ ಪಕ್ಕಾ ಮ್ಯೂಸಿಕ್ ಡೈರೆಕ್ಟ್ರು. ನಾನು ಇನ್ನೊಂದು ಮೊನ್ನೆ ಕಾರ್ಯಕ್ರಮಕ್ಕೆ ಇವರು ಯೋಗೇಶ್ ಅಣ್ಣ ಕೂಡ ಬಂದಿದ್ದರು. ದ್ವಾರಕೇಶ್ ಅಣ್ಣ ಕೂಡ ನನ್ನ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದರು. ಶಿಲ್ಪಾ ಶ್ರೀನಿವಾಸು ಬಂದಿದ್ದರು. ಸೊ ಹಾಗೆ ಅವರು ವಿಜಯನಂದ್ ಸರ್ ಆ ಟೈಮಲ್ಲಿ ಮಾಡಿಸಿದ್ವಿ ಮ್ಯೂಸಿಕ್ ಡೈರೆಕ್ಟ್ರು. ಅದರಲ್ಲಿ ಆ ಟೈಮಲ್ಲಿ ರಾಜೇಶ್ ಕೃಷ್ಣನ್ ಅವರು ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ಟ್ರ್ಯಾಕ್ಸ್ ಸಿಂಗರ್ ಆಗಿ ಹಾಡಿದರು. ಟ್ರ್ಯಾಕ್ ಒಂದು ಲೈನು, ಆಮೇಲೆ ಒಂದು ಪ್ಯಾಥೋ ಲೈನ್ ಏನೋ ಒಂದು ಹಾಡಿದರು. ಆಮೇಲೆ ಅವರಿಗೆ ಆಮೇಲೆ ಕೆಲವೊಂದು ಕಾವೇರಿ ತೀರದಲ್ಲಿ ಸಿನಿಮಾದಲ್ಲೆಲ್ಲ ಸ್ವಲ್ಪ ಅಲ್ಲಲ್ಲಿ 1-2 ಅದಕ್ಕೂ ಇವರೇ ವಿಜಯನಂದ್ ಸಾರೇ ಮ್ಯೂಸಿಕ್ ಡೈರೆಕ್ಟ್ರು. ಕಾವೇರಿ ತೀರದಲ್ಲಿ ಸೆಕೆಂಡ್ ಸಿನಿಮಾ ನಾರಾಯಣ್ ಸಾರು ರಘುವೀರ್ ಸಾರ್ಗೆ ಡೈರೆಕ್ಷನ್ ಮಾಡಿದ್ದು. ಆ ಟೈಮಲ್ಲಿ ವಿಜಯನಂದ್ ಸಾರ್ಗೆ ಇವ್ರಿಗೆಲ್ಲ ತುಂಬ ಚೆನ್ನಾಗಿತ್ತು ಲಿಂಕು. ಆ ಟೈಮಲ್ಲಿ ರಾಜೇಶ್ ಕೃಷ್ಣನ್ ಅವ್ರಿಗೆ ಇಡೀ ಸಿನಿಮಾದಲ್ಲಿ 6 ಹಾಡು ಫೆಸ್ಟ್ ಕೊಟ್ಟಿದ್ದು ನಮ್ಮ ರಘುವೀರ್ ಸಾರು. ಅವ್ರ ಕೈಲಿ ಹಾಡ್ಸೋರು 4 ಸಾಂಗು 3 ಸಾಂಗು 5 ಸಾಂಗ್ ಥರ 5 ಹಾಡೋರ್ಗೂ ಹಾಡ್ಸಿದ್ದಾರೆ. 6 ಸಾಂಗ್ ಆ ಟೈಮಲ್ಲಿ ಒಂದು ಸಿನಿಮಾ ಅಂದರೆ 6 ಸಾಂಗ್ ಕಂಪಲ್ಸರಿ ಇರಬೇಕು. ಆವಾಗ
ಆರು ಸಾಂಗು ಯಾರು ರಿಸ್ಕೊಂತ ಹೊಸ ಸಿಂಗರು ಒಂದೇ ಸಿಂಗರ್ ಅಂತ ಕೆಲವರು ತಲೆಗೆ ಹಾಕ್ಕೊತಾ ಇರಲಿಲ್ಲ. ಆರು ಸಾಂಗು ಕೂಡ ಆಗ ಕ್ಯಾಸೆಟ್ಟು ಆಡಿಯೋ ರೈಟ್ಸು ವ್ಯಾಲ್ಯೂ ಇದ್ದಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾರು, ಕೆ ಜೆ ಯೇಸುದಾಸ್ ಸಾರು ಅವ್ರಿಗೆಲ್ಲ ಇತ್ತು. ಅವ್ರು ಎಸ್ ಪಿ ಸಾರ್ ಹಾಡಿದ್ದಾರೆ ಅಂದರೆ ಹಾಡಿಗೆ ವ್ಯಾಲ್ಯೂನೇ ಬೇರೆ. ಹೊಸ ಸಿಂಗರ್ಸ್ಗಳು ಇಡೀ ಸಿನಿಮಾದಲ್ಲೆಲ್ಲ ಹಾಡಿದ್ರು ಅವ್ರಿಗೆ ಆಡಿಯೋಯಿಂದ ಇನ್ಕಮ್ ರೇಟ್ಸ್ ಬರ್ತಾ ಇರಲಿಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅಷ್ಟೊಂದು ಹೋಗ್ತಾ ಇರಲಿಲ್ಲ. ಆಗ ಇವರು ವಿಜಯನಂದ್ ಸರ್ ಹೇಳೋರು, என்ன ரகுவீர் 6 சாங் இருக்குது, எல்லாமே போய் புது பையன் கிட்டதான் கொடுத்துட்டೆಲ್ಲ ಪಾಡ್ವೆಟ್ಟಿರ್ತೀರಂಗೋ ಅಂದರೆ ಎಲ್ಲ ಹಾಡು ನೀವು ಅವ್ರ ಕೈಯಲ್ಲಿ ಹಾಡಿಸ್ತಾ ಇದ್ದೀರಾ. ಎಸ್ ಪಿ ಬಿ ಸಾರ್ ಕೈಯಲ್ಲಿ ಒಂದು 2-3 ಸಾಂಗ್ ಹಾಡಿಸಿ ಬೇರೆ ಸಿಂಗರ್ಸ್ಗಳು ಸ್ವಲ್ಪ ಡೈವರ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಆ ಸಾಂಗಲ್ಲಿ ಅವಾಗ ಮಂಜುಳಾ ಗುರುರಾಜ್ ಮೇಡಮ್ ಏನೋ ಒಂದು 2-3 ಸಾಂಗ್ ಹಾಡಿದ್ರು. ಮಿಕ್ಕಿದ್ದೆಲ್ಲ ಹೊಸ ಸಿಂಗರ್ಸ್ ಯಾರೋ ಸೌಮ್ಯ ಅಂತ ಇದ್ದರು, ಇವ್ರು ಯಾರು ಒಂದು ಎಲ್ಲ ಫೀಮೇಲ್ಸ್ ಎಲ್ಲ ಹೊಸಬರು ಮಂಜುಳಾ ಗುರುರಾಜ್ ಮೇಡಮ್ ಬಿಟ್ಟರೆ. ಆಗ ರಾಜೇಶ್ ಕೃಷ್ಣನ್ ಸರ್ಗೆ ಎಲ್ಲ ಹಾಡು ಕೊಟ್ಟರು. ಅದು ಆ 6 ಸಾಂಗು ಮನ್ಸು ಮಾಡಿದ್ದು ನಮ್ಮ ರಘುವೀರ್ ಸರ್. ಬಟ್ ಆ ಟೈಮಲ್ಲಿ ಆ ಆಡಿಯೋ ರೈಟ್ಸು ಆ ಸಾಂಗುಗೋಸ್ಕರ ಅಂತಲೇ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾರೆ. ಬರೀ ಅವರಿಗೆ ಆ ಟೈಮಲ್ಲಿ ಆಡಿಯೋ ರೈಟ್ಸಲ್ಲಿ ದುಡ್ಡು ಸಿಕ್ಕಿದ್ದು ಬರೀ 60,000 ರೂಪಾಯಿ. ಅಂದರೆ ರಘುವೀರ್ ಸರ್ಗೆ ಹೇಗಂದರೆ ಒಂದು ಯಾವಾಗೂ ಒಬ್ಬರನ್ನ ಅವ್ರಿಗೆ ಎಷ್ಟು ಸೋಲಾಗುತ್ತೆ ಥಿಂಕ್ ಮಾಡಲ್ಲ, ಹೊಸಬ್ರನ್ನ ಬೆಳೆಸೋದು ಭಾವನೆಗಳು ತುಂಬ ಅವ್ರಿಗೆ ಚೆನ್ನಾಗಿತ್ತು. ಅದು ಆ ಟೈಮಲ್ಲಿ ಏನು ಮಾಡಿದ್ರು, ಒಬ್ಬ ಪಾರ್ಟ್ನರ್ ಒಬ್ಬ ಪ್ರೊಡ್ಯೂಸರ್ನ ತೊಗೊಂಡಿದ್ರು, ವೆಂಕಟೇಶ್ ಅನ್ನೋರು. ಆ ಟೈಮಲ್ಲಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ಸ್ವಲ್ಪ ರಿಲೀಸಿಂಗ್ ಒಂಚೂರು ತಾಪತ್ರೆ ಬಂತು. ಆವಾಗ ಅವರು ವೆಂಕಟೇಶ್ ಅನ್ನೋರು ಏನು ಮಾಡಿದ್ರು, ನನ್ನ ಏನಿದೆ ಸೆಟ್ಲ್ಮೆಂಟ್ ಮಾಡು, ಆಮೇಲೆ ನೀನೇ ಇಂಡಿವಿಜುವಲ್ ಫುಲ್ ರಿಲೀಸ್ ಮಾಡ್ಕೊ ಅಂದರು. ಇವ್ರ ಹತ್ರ ದುಡ್ಡಿಲ್ಲ. ಅವ್ರು ಹೇಳ್ತಿದ್ರು ಸಿನಿಮಾ ರಿಲೀಸ್ ಮಾಡೋಣ, ಮೊದಲು ಬರೋ ದುಡ್ಡೇ ನಿಮಗೆ ಕೊಡ್ತೀನಿ, ಮಿಕ್ಕಿದ್ದು ನಾನು ತೊಗೊತೀನಿ ಅಂತ ಹೇಳ್ತಿದ್ರು. ಅವರು ಒಪ್ಪಿಲ್ಲ. ಆಮೇಲೆ ಅದು ಒಪ್ಪದೇ ಇರೋ ಕಾರಣಕ್ಕೋಸ್ಕರ ಸುಮಾರು ಅದು ಸಿನಿಮಾ ನಡೆದು ಶೂಟಿಂಗ್ ಕಂಪ್ಲೀಟ್ ಆಗಿ 15 ವರ್ಷದ ನಂತರ ಸಿನಿಮಾ ರಿಲೀಸ್ ಆಯಿತು. ನಾನು ಆವಾಗ ಈ ಸಣ್ಣವನಿದ್ದೆ. ಆಮೇಲೆ ಬಿಳಿ ಗಡ್ಡ ಬಂದಮೇಲೆ ನನಗೆ ಬಿಳಿ ಗಡ್ಡ ಬಂದಮೇಲೆ ರಿಲೀಸ್ ಆಯಿತು. ಇವತ್ತಿಗೂ ಆ ನೆಗೆಟಿವ್ ಇಲ್ಲೇ ರೂಮಲ್ಲಿ ಎಸ್ಟೇಟಲ್ಲೇ ಇದೆ. ಮುಗಿಲ ಚುಮ್ಮನ ರೀಲು ನೆಗೆಟಿವ್ ಇಲ್ಲೇ ಇದೆ. 6 ಸ್ಕ್ಯಾನ್ ಏನೋ ಇದೆ. ಸೊ ಅಂದರೆ ನೋಡಿ ಸಿನಿಮಾ ರಂಗದಲ್ಲಿ ಹೇಗೆ ಆಗಿನ ಕಾಲದಲ್ಲಿ ಅದು ಸಿನಿಮಾ ಏನಾದರೂ ರಿಲೀಸ್ ಮಾಡಿದ್ದಿದ್ರೆ ಅದ್ಭುತವಾಗಿರೋ ಸಿನಿಮಾ ಅದು ಮುಗಿಲ ಚುಂಬನ. ಏನಂದರೆ ಒಂದು ಸತ್ತೋಗಿರೋ ಹುಡುಗಿನ ಲವ್ ಮಾಡೋ ಕಾನ್ಸೆಪ್ಟು. ಅಂದರೆ ಆಕಾಶಕ್ಕೆ ನಾವು ಮುತ್ತು ಕೊಡೋಕ್ಕೆ ಸಾಧ್ಯ ಇಲ್ಲ, ಮುಗಿಲಿಗೆ ಚುಂಬನ ಕೊಡೋಕ್ಕಾಗಲ್ಲ. ಹಾಗೆ ಸತ್ತೋಗಿರೋ ಹುಡುಗಿನ ಮದುವೆ ಆಗೋಕ್ಕೆ ಆಗಲ್ಲ. ಅಂದರೆ ಆ ಕಾನ್ಸೆಪ್ಟ್, ಅಂದರೆ ಅವ್ರ ಆ ಸಿನಿಮಾಗಳು ಥಾಟ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡು ಮಾಡೋರು. ಒಳ್ಳೊಳ್ಳೆ ಕಥೆ ಡಿಫ್ರೆನ್ಸ್ ಆಗಿ. ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಸಾಂಗ್ಸು ಕೂತ್ಕೊಂಡಿಲ್ಲ, ಬಟ್ ಕಥೆಗಳು ಮಾತ್ರ ಎಲ್ಲ ಚೆನ್ನಾಗಿದೆ. ಅವ್ರು ಮಾಡಿರೋದು ಒಂದು ಟೋಟಲಾಗಿ ಒಂದು 16-17 ಸಿನಿಮಾ ಮಾಡಿದ್ದಾರೆ. ಎಲ್ಲನೂ ಸೋಮ್ಯಾಕ್ ಸಿನಿಮಾನೇ ಅವರು ಮಾಡಿರೋದೆಲ್ಲ ಸೋಮ್ಯಾಕ್ ಸಿನಿಮಾನೇ. ಬಟ್ ಎಲ್ಲ ಟೈಟಲ್ಗಳು ಹೆಂಗಂದರೆ ನೋಡಿ, ಫಸ್ಟು ಅಜಯ್ ವಿಜಯ್, ಆಮೇಲೆ ನ್ಯಾಯಕ್ಕಾಗಿ ಸವಾಲು, ಶ್ರುತಿ ಮೇಡಮು, ಇವರು ದೇವರಾಜ್ ಸಾರು, ತಾರಾ ಮೇಡಮು. ಅದಾದಮೇಲೆ ಚೈತ್ರದ ಪ್ರೇಮಾಂಜಲಿ, ಅದಾದಮೇಲೆ ಶೃಂಗಾರ ಕಾವ್ಯ, ಅದಾದಮೇಲೆ ಮೌನ ಸಂಗ್ರಾಮ, ಅದಾದಮೇಲೆ ತುಂಗಭದ್ರ, ಅದಾದಮೇಲೆ ವಂಗಿರಣ, ಅದಾದಮೇಲೆ ಇದು ಯಾವುದು ಕಾವೇರಿ ತೀರದಲ್ಲಿ, ಅದಾದಮೇಲೆ ಶ್ರೀ ದುರ್ಗಾ ಪೂಜೆ. ಅವರು ಟೈಟಲ್ಗಳು ತುಂಬ ಒಳ್ಳೆಯ ಟೈಟಲ್. ಅಂದರೆ ಆ ನೇಚರ್ ಪ್ರಕೃತಿಗೆ ತಕ್ಕಂಗೆ ಇರೋದು, ಕಥೆನೂ ನ್ಯಾಚುರಲ್ ಆಗಿರೋದು, ನ್ಯಾಚುರಲ್ ಆ್ಯಕ್ಟ್ರು ಕೂಡ. ಪ್ಲಸ್ ಸ್ಟ್ರೆಂತ್ ಮಾತ್ರ, ಫೈಟ್ ಮಾತ್ರ ಇಡೀ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಸೌತಲ್ಲಿ ಆಗಿರ್ಬೋದು, ಒಂದು ಸೌಂಡ್ ಇಲ್ಲದೆ ಫೈಟ್ನ ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ ನಮ್ಮ ರಘುವೀರ್. ಮೊದಲೆಲ್ಲ ಫೈಟ್ಸ್ ಬಂದರೆ ಹಿಂದ್ಗಡೆ ಟಮಟೆ ಸೌಂಡು, ಡಾಮ್ ಡಿಮ್ಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬೀಜನ್ಸ್ ಎಲ್ಲ ಬರೋದು. ಇವ್ರ ಫೈಟಲ್ಲಿ ಏನು ರಿಯಲಾಗಿ ಒಬ್ಬ ಮನುಷ್ಯ ಓಡಾಡ್ತಾನೆ, ಸೌಂಡ್ ಹೂ ಹಾ ಉಸಿರಾಟ ಬರೀ ಇಷ್ಟೇ. ಆ ಫೈಟ್ಸಲ್ಲಿ ಆ ರಿಯಲ್ ಅಷ್ಟೇ, ಅದು ಬಿಟ್ಟರೆ ರೀ ರೆಕಾರ್ಡಿಂಗೇ ಇಲ್ಲ. ಅದು ಒಂದು ಹೊಸತನ ತೋರಿಸ್ಕೊಟ್ಟಿದೆ ನಮ್ಮ ರಘುವೀರ್ ಸಾರು. ಅದರಲ್ಲಿ ತಿಲ್ಲರ್ ಮಂಜು ಸರ್ಗೂ ಒಂದು ಒಳ್ಳೆಯ ಹೆಸರು ಬಂತು. ಬಟ್ ಏನೇ ಆದ್ರೂ ಯಾರೇ ಮಾಸ್ಟರ್ ಆಗಿರ್ಬೋದು, ಯಾರೇ ನಿರ್ದೇಶಕರಾಗಿರ್ಬೋದು, ಈಗ ಒಂದು ವ್ಯಕ್ತಿ ಮಾಡಿಸ್ತೀವಿ ಅಂದಾಗ ಅವನು ಅದನ್ನು ನೀಟಾಗಿ ಮಾಡಿ ಫಿಲ್ಅಪ್ ಮಾಡಿದ್ರೇ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಬೆಲೆ ಇರುತ್ತೆ, ಅವ್ರಿಗೊಂದು ಹೆಸರು ಬರುತ್ತೆ. ಆಗ ಮಾಸ್ಟ್ರ್ ಏನು ಮಾಡಿರ್ತಾರೋ ಆ ಹೀರೋ ಅವ್ರು ಹೇಳಿರೋ ಪ್ರಕಾರ ಮಾಡಿಲ್ಲ ಅಂದಾಗ ಆ ಫೈಟ್ಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಡಮ್ಮಿ ಆಗ್ಬಿಡುತ್ತೆ. ಅಲ್ಲಿಂದಿತ್ತಂದರೆ ಫೈಟ್ ಮಾಸ್ಟ್ರು ಒಂದು 2 ಇಂಚ್ ಥರ ಹೇಳಿದ್ರೆ ಇವರು 3 ಇಂಚಷ್ಟು ಹೈಟ್ ಜಂಪ್ ಎಗರೋರು ಮಾಡೋರು. ರಿಯಲ್ ಆಗಿ ಒಂದು 2 ಕಡೆ ಹಿಂಗೆ ರೋಲ್ ಮಾಡಿ ಸರ್ ಅಂದರೆ ಅವರು 5-6 ಕಡೆ ಹಿಂಗೆ ರೋಲ್ ಮಾಡಿಕೊಂಡು ಉರುಳ್ಕೊಂಡು ಹೋಗೋದು ಇವೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಆಗ ಒಂದು ಟೈಮಲ್ಲಿ ಒಂದು ಚಿತ್ರರಂಗಕ್ಕೆ ಒಂದು ಫೈಟ್ಗಳ ಮುಖಾಂತರ ಒಂದು ಡಿಫ್ರೆಂಟಾಗಿ ಒಂದು ಸಾಧನೆ ಮಾಡಿಕೊಟ್ಟಂಥ ಒಬ್ಬ ನಟ ಅಂತಲೇ ಹೇಳ್ಬೋದು.
ನಾನು ಗುರುಗಳು ಅಂತ ಹೇಳ್ತಾ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿ ಕೆಲವೊಂದು ನಮ್ಮ ಅನುಭವಗಳು ಏನಿರುತ್ತೆ, ಕೆಲವೊಂದು ನಮ್ಮ ಕಣ್ಮುಂದೆ ಏನು ನಡೀತಿದೆ ಅದನ್ನೇ ನೋಡಿ ನಾವು ನಮಗೆ ನಾವೇ ತಿಳ್ಕೊತೀವಿ. ಅದು ಈಗ ಏನು ಹೇಳ್ತೀವಿ, ಒಂದು ಎಲೆ ಅಂತಲೇ ಕರೆಯೋಕ್ಕಾಗತ್ತೆ ನಾವು, ಎಲೆಗೆ ಹೋಗಿ ಬೇರೆ ಏನು ಹೇಳೋಕ್ಕಾಗಲ್ಲ. ಹಾಗೆಯೇ ಕಣ್ಮುಂದೆ ಏನಿರುತ್ತೆ ಅದನ್ನೇ ನಾವು ಪ್ರೂವ್ ಮಾಡ್ತೀವಿ, ಕಣ್ಮುಂದೆ ಬರೋದು ವಿಷಯಗಳು, ಅದು ಅವರು ಇವರು ಅಂತಲ್ಲ. ಆಗ ಸುಮಾರು ಜನ ನಟರು ಎಲ್ಲ ಇದ್ದರು, ಒಳ್ಳೊಳ್ಳೆ ಫೈಟ್ಗಳು ಮಾಡ್ತಾಯಿದ್ರು. ಬಟ್ ರಿಯಲ್ ಆಗಿ ಫೈಟ್ಸ್, ರಿಯಲ್ ಜಂಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ರಿಯಲ್ ಹೈಟ್ ಜಂಪ್ಸು ಇದು ಬೇಕಾದ್ರೆ ಇವಾಗ್ಲೂ ರಘುವೀರ್ ಸರ್ ಸಿನಿಮಾ ಅಂತ ಬಂದಾಗ ಕೆಲವರು ಸುಮಾರು ಜನ ಅಭಿಮಾನಿಗಳು, ಸಿನಿಮಾ ರಂಗದವರು ಅವರೆಲ್ಲ ಏನು ಹೇಳ್ತಾರೆ, ರಘುವೀರ್ ಫೈಟ್ಸ್ ತುಂಬ ಸ್ಟ್ರೆಂತ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಕಣೋ ಅಂತ. ಆಮೇಲೆ ಕೆಲವರು ಹೀರೋಗಳೆಲ್ಲ ಹೇಳೋದು ನೋಡಿದ್ದೀನಿ ಆಗಿನ ಕಾಲದಲ್ಲಿ 90ನೇ ದಶಕದಲ್ಲಿ. ಮೊನ್ನೆ ಲಾಸ್ಟ್ ಟೈಮ್ ನಾನು ಕುಮಾರ್ ಬಂಗಾರಪ್ಪ ಸರ್ ಮೀಟ್ ಮಾಡಿ, ರಘುವೀರ್ ಏನು ಹಾಡುಗಳು ಸಿಕ್ತು ರೀ ಅವ್ರಿಗೆ, ಒಳ್ಳೆ ಹಾಡು ಹೊಡೆದ್ಬಿಟ್ರು ರಘುವೀರ್, ಎಂಥ ಹಾಡುಗಳು ಅಂತ ಕುಮಾರ್ ಬಂಗಾರಪ್ಪ ಸರ್ ಬಾಯಲ್ಲೇ ಬಂದಿದೆ. ರಘುವೀರ್ ಎಂಥ ಹಾಡು ಸಿಕ್ತು ರೀ, ಎಂಥ ಹಾಡುಗಳು ರೀ ಅಂತ ಹೇಳ್ತಾಯಿದ್ರು. ಹಾಗೆಯೇ ಅವರ ಒಂದು ಸಾಧನೆ ಬಗ್ಗೆ ಚಿತ್ರರಂಗದಲ್ಲಿರೋರೆ ಪ್ರತಿಯೊಬ್ಬೊಬ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಅವರೇ ಹೊಗಳ್ತಾರೆ, ಇಷ್ಟಪಡ್ತಾರೆ. ಅವ್ರು ಕೆಲವರು ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತಾರೆ, ಕೆಲವರು ಆ್ಯಕ್ಟಿಂಗ್ ಏನು ರೀ ಅಷ್ಟು ನ್ಯಾಚುರಲಾಗಿ ಮಾಡ್ತಾನೆ ರಘುವೀರ್ ಅಂತಾರೆ, ಕೆಲವರು ಎಂಥ ಹಾಡುಗಳು ರೀ ರಘುವೀರಲ್ಲಿ. ಆಮೇಲೆ ಏನು ರೀ ಅವ್ನ ಟೈಟಲ್ಗಳು, ಸಿನಿಮಾ ಟೈಟ್ಲ್ಗಳೆಲ್ಲ ಅದ್ಭುತ. ಈ ರೀತಿಯಲ್ಲಿ ಎಲ್ಲರೂ ಮಾತಾಡಿರೋದಿದೆ. ಅದೆಲ್ಲ ನಾನು ನೋಡಿರೋದನ್ನು ಕಣ್ಣಾರೆ ಕೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ರಘುವೀರ್ ಸರ್ ಬದುಕಿದಾಗ ಯಾರೂ ಅದನ್ನು ಹೇಳ್ತಾ ಇರಲಿಲ್ಲ. ಅವ್ರು ಹೋದ್ಮೇಲೆ ತುಂಬ ಜನ ಅವ್ರನ್ನ ಅಪ್ರಿಷಿಯೇಟ್ ಮಾಡೋರಿದ್ದಾರೆ ಚಿತ್ರರಂಗದಲ್ಲಿ.